ಸೊ ಕ್ಲಾಸ್ ಬಂಕ್ ಮಾಡಿ RCB ಮ್ಯಾಚ್ ನೋಡಕ್ಕಂತ ಬಂದೆ. 18 ವರ್ಷ ಆದಮೇಲೆ RCB ಗೆಲ್ತು ಅಂತ ಖುಷಿ ಪಡಬೇಕು. ಮನೆ ಒಂದು 3 ಬಾಗಿಲು. ಇಲ್ಲಿ ನೈಫೇ ಕಾಸ್ಟ್ಲಿ ನೋಡಿ ಎಷ್ಟಿದೆ. ಲೀನ್ ಆಗಬೇಕು ಅಂತಂದರೆ ಈ ಪೌಡರ್ ಕುಡಿಬೇಕಂತೆ. ನಾನು ಆ್ಯಕ್ಚುಲಿ ಎಣ್ಣೆನೂ ಹೊಡಿಯಲ್ಲ, ನನಗೆ ಎಣ್ಣೆ ಬಗ್ಗೆ ಸೈಡ್ ಏನೂ ಇಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡು ಅವ್ರ ಅಂಕಲ್ ಮನೆಗೆ ಹೋಗ್ತಿದ್ದಾನೆ, ಅಂದರೆ UK ಅಲ್ಲೇ ಬೇರೆ ಸಿಟಿ. ಸೊ ಅದಕ್ಕೆ ಇವಾಗ ಅವನಿಗೆ ಟ್ರೈನ್ ಸ್ಟೇಷನಿಗೆ ಬಿಟ್ಟು ಒಂದು 2-3 ಟ್ರಾಲಿ ಇದ್ದಾವೆ. ಅವನು ಏನು ಖಾಲಿ ಮಾಡ್ತಾ ಇಲ್ಲ, ಜಸ್ಟ್ ಹಾಲಿಡೇಸ್ ಇರೋ ಕಾರಣ ಇವಾಗ ಹೋಗ್ತಿದ್ದಾನೆ. ಟ್ರೈನ್ ಸ್ಟೇಷನ್ ಕಡೆ ಹೊರಟಿದ್ದೀನಿ ಇವಾಗ. ಬೀನ್ಸ್ ಇಟ್ಟಿರೋದು ಕವರು ಇವೆಲ್ಲ ಇವಾಗ ಅಲ್ಲಿ ಬಂತು ನೋಡಿ, ಕಾಣಿಸ್ತಿದ್ದಾನಾ? ಆ ಥರ ಒಂದು ಲಾರಿ ಬರುತ್ತೆ ಡಸ್ಟ್ಬಿನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ಹಾಕೊಂಡು ಹೋಗ್ತಾರೆ. ಇಷ್ಟೊಂದು ಇಟ್ಟಾರ ಅಂದರೆ ಅರ್ಥ ಮಾಡ್ಕೋಬೇಕು, ಡೈಲಿ ಬರಲ್ಲ ಅವರು, ವಾರದಲ್ಲಿ 1 ದಿನ 2 ದಿನ ಬರ್ತಾರೆ ಅನ್ಕೊಂತೀನಿ. ಅದಕ್ಕೆ ಇಷ್ಟೊಂದು ಇಟ್ಟವ್ರು ನೋಡ್ರಿ ಕವರ್ಗಳು. ಇದೇ ನೋಡಿ ಗಾರ್ಬೇಜ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಈ ಮನೆ ನೋಡಿ, ಇದು ನೋಡಿದ್ರೆ ಏನೇನು ಪಕ್ಕದ ಗೊತ್ತಾ ಡೈಲಾಗು? ಮನೆ ಒಂದು 3 ಬಾಗಿಲು ನೋಡಿ, ಕರೆಕ್ಟಾಗಿ 3 ಬಾಗಿಲಿದಾವೆ ಮನೆ ಇದಕ್ಕೆ. ಇದೆಲ್ಲ ಕಾರ್ ಪಾರ್ಕ್ ಮಾಡ್ಕೊಳಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಾರೆ, ಶೆಡ್ ಥರ. ಇವೆಲ್ಲ ಮೂವೀಸಲ್ಲಿ ನೋಡ್ತಿದ್ವಿ ನಾವು ಅವಾಗ. ಟ್ರೈನ್ ಬುಕ್ ಮಾಡ್ಕೊಂಡ್ರೆ ಈ ಥರ ಕಲೆಕ್ಷನ್ ಕೋಡ್ ಅಂತ ಕೊಟ್ಟಿರ್ತಾರೆ ಟಿಕೆಟ್ದು. ನಾವಿಲ್ಲಿ ಕಲೆಕ್ಷನ್ ಪಾಯಿಂಟಿಗೆ ಬಂದು ಪ್ರೀಪೇಯ್ಡ್ ಟಿಕೆಟ್ಸ್ ಹೊರತು ಇದನ್ನು ಏನು ಕೋಡ್ ಇರುತ್ತಲ್ಲ ಅದು ಎಂಟ್ರಿ ಮಾಡಬೇಕು. ಇವಾಗ ಎಂಟ್ರಿ ಮಾಡಿ ತೋರಿಸ್ತೀನಿ ಹೆಂಗೆ ಕೊಡ್ತಾರೆ ಟಿಕೆಟ್ ಅಂತ. ಈ ಥರ ಕನ್ಫರ್ಮ್ ಕೊಟ್ಟರೆ ಇಲ್ಲಿ ಪ್ರಿಂಟ್ ಆಲ್ ಜರ್ನೀಸ್ ಅಂತ ಕೊಡಬೇಕು. ಎಲ್ಲ ಟಿಕೆಟ್ ಬರ್ತವೆ ಇಲ್ಲಿ, ಥರ ಟಿಕೆಟ್ಸ್ ಬರ್ತಾವೆ ನೋಡಿ. ಇವು ಎಲ್ಲ ಜರ್ನಿ ರೆಸಿಪ್ಟು ಎಲ್ಲ ಬರ್ತವೆ. ಅಜ್ಜಿ ಮನೆಗಳಿಗೆ ನೋಡಿ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲ, ಎಲ್ಲ ಕಾಮನ್ ವಾಲು 2 ಸೈಡೂ ಕೂಡ. ಇವ್ರಿಗೇನು ಬೆಳಕೆ ಬರಲ್ಲ, ಬೆಳಕು ಗಾಳಿ ಬರೋ ಮುಂದ್ಗಡೆಯಿಂದ ಬಿಟ್ಟರೆ ಏನು ಬರೋದೇ ಇಲ್ಲ ಅವ್ರಿಗೆ. ಮುಂದ್ಗಡೆ ವಿಂಡೋಯಿಂದ ಅಷ್ಟೇ ಬೆಳಕು ಗಾಳಿ ಬರಬೇಕು. ಬಿಡಿ ಹೋಗಲಿ, ಇವ್ರಿಗೆ ಈ ಟೈಮಲ್ಲಿ ಅಷ್ಟೇ ಬೆಳಕು ಇವರಿಗೆ. ವಿಂಟರ್ ಟೈಮಾಗೆಲ್ಲ ಬೆಳಕು ಅನ್ನೋದು ಏನು ಗೊತ್ತೇ ಇರಲ್ಲ. 2 hours later. ಗೈಸ್, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಗ್ ಬಿರಿಯಾನಿ ಮಾಡ್ಕೊಂಡಿದ್ದೆ. ಎಗ್ ಬಿರಿಯಾನಿ ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಬಾಲ್ಡ್ ಎಗ್ಗು ಮತ್ತು ಕ್ಯಾರೋಟು ಆಮೇಲೆ ಗ್ರೇಪ್ಸ್ ತಿಂದು ಸ್ವಲ್ಪ ತಂಗೆ ರೆಸ್ಟ್ ಮಾಡಿದೆ. ಆಮೇಲೆ ಎದ್ದು ಬ್ಲಾಗ್ ಎಡಿಟ್ ಮಾಡೋದಿತ್ತು. ಬ್ಲಾಗ್ ಎಡಿಟ್ ಮಾಡಿ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. RCB ಕೊನೆಗೂ ಗೆದ್ದುಬಿಡ್ತು. ಸೊ ಕ್ಲಾಸ್ ಬಂಕ್ ಮಾಡಿ RCB ಮ್ಯಾಚ್ ನೋಡೋಕ್ಕಂತ ಬಂದೆ. ಅದು ಒಂಥರ ಕ್ರೇಜಿ. ಆಮೇಲೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ, ನಿಮಿಷ ಗಾಳಿ ಭಾಳ ಬರ್ತೈತೆ. 18 ವರ್ಷ ಆದಮೇಲೆ RCB ಗೆಲ್ತು ಅಂತ ಖುಷಿ ಪಡಬೇಕು, ಅಥವಾ ನಮ್ಮ ಬೆಂಗಳೂರಲ್ಲಿ ಈ ಥರ ಸಿಚುವೇಶನ್ ಆಗೈತೆ ಅಂತ ದುಃಖ ಪಡ್ಬೇಕೋ ಗೊತ್ತಾಗ್ತಿಲ್ಲ. ಬಟ್ ಏನೇ ಆಗಲಿ ಈ ಥರ ಕ್ರೌಡಿಗೆ ಸೇರಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ ಹ್ಯಾಸ್ಡ್ಯಾಗ್ ಹೋಗಬೇಕು. ಹ್ಯಾಸ್ಡ್ಯಾದಲ್ಲಿ ಸ್ವಲ್ಪ ಏನಾದರೂ ಸ್ವಲ್ಪ ತೊಗೊಳ್ಬೇಕು. ಅದೇ ಹ್ಯಾಸ್ಡ್ಯಾದಲ್ಲಿ ಏನೇನು ಸಿಗುತ್ತೆ ಏನಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇಷ್ಟೊಂದು ಜನ ಬಂದುಬಿಟ್ಟವ್ರಲ್ಲಪ್ಪ ಇವತ್ತು ಶಾಪಿಂಗ್ಗೆ. ಗೈಸ್ ಇದನ್ನು ನೋಡಿ ಗೈಸ್, ಡಿಸೇಬಲ್ ಪರ್ಸನ್ಸ್ ಏನಾದರೂ ಶಾಪಿಂಗ್ ಬಂದರೆ ಅವ್ರಿಗೊಂಥರ ಗಾಡಿ ಇದ್ದಂಗೆ ಐತೆ. ಮುಂದ್ಗಡೆ ಎಲ್ಲ ಹಾಕ್ಕೊಂಡು ಆರಾಮ್ ಕೂತ್ಕೊಂಡು ಎಕ್ಸ್ಲೇಟರ್ ಕೊಟ್ಕೊಂಡು ಆರಾಮ್ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿತ್ತು ನೋಡಿ ಇದು. ಹ್ಯಾಸ್ಡ್ಯಾದಲ್ಲಿ ಆ್ಯಕ್ಚುಲಿ ಬಟ್ಟೆ ಎಲ್ಲ ಸಿಗುತ್ತೆ, ಕ್ಲಾತಿಂಗ್ ಐಟಮ್ಸು, ಆಮೇಲೆ ಈ ಥರ ಟವಲ್ಸು, ಕಿಚನ್ ಐಟಮ್ಸು ನೋಡಿ, ಟವಲ್ಸ್ ಎಲ್ಲ ಸಿಗುತ್ತೆ. ಈ ಕಡೆ ಬೆಡ್ ಸ್ಪ್ರೆಡ್ಸು, ಹ್ಯಾಂಡ್ ವಾಶಿಂದ ಹಾಕಿ ಈ ಥರ ಬ್ರಷ್ ಇಡೋಕ್ಕೆ, ಡೆಕೋರೇಷನ್ ಮಾಡೋಕ್ಕಂತೂ ಮನೆಯಲ್ಲಿ ಸಖತ್ತಾಗಿರುತ್ತಪ್ಪ. ಇದು ನೋಡಿ ಸೋಪ್ ಬಾಕ್ಸು ಎಷ್ಟು ಚೆನ್ನಾಗೈತೆ, ಯೂನಿಕ್ ಆಗೈತಲ್ಲ. ಪಿಲ್ಲೋಸ್ ಎಲ್ಲ ಸಿಗುತ್ತೆ. ನಾನು ಇಲ್ಲೇ ಆ್ಯಕ್ಚುಲಿ ತೊಗೊಂಡಿದ್ದು ಇದೇ ಥರ ಪಿಲ್ಲೋ ಬ್ಲ್ಯಾಂಕೆಟ್ ಎಲ್ಲ ಇಲ್ಲೇ ತೊಗೊಂಡಿದ್ದು ನಾನು. ಈ ಕಡೆ ಕೆಟಲ್ಲು, ಆಮೇಲೆ ಏರ್ ಫ್ರೈಯರು ಎಲ್ಲ ಸಿಗುತ್ತಪ್ಪ ಇಲ್ಲಿ. ಮತ್ತು ಓವನ್ನು, ಶುಗರ್ ಹಾಕೋಣಕ್ಕೆ, ಕಾಫಿ, ಟೀ ಮಗ್ಗು, ಇವೆಲ್ಲ ಚಿಕ್ಕವು ಕಿಚನ್ ಐಟಮ್ಸ್ ಹಾಕ್ಕೊಂತಾರಲ್ಲ ಹೆಣ್ಮಕ್ಳು. ಅದರಲ್ಲೆಲ್ಲ ರಿಲಯನ್ಸು, ಬಿಗ್ ಬಜಾರ್ ಎಲ್ಲ ಸಿಗುತ್ತಲ್ಲ, ಸೇಮ್ ಅದೇ ಥರನೇ ಮಗ್ಸು, ಪ್ಲೇಟ್ಸು. ನಾನು ಇಲ್ಲಿಂದ ಈ ಥರದ್ದು ಒಂದು 3 ಪ್ಲೇಟ್ ತೊಗೊಂಡೋಗಿದ್ದೆ ಫ್ರೆಂಡ್ಸ್ ಬಂದಾಗ ಊಟ ಮಾಡೋಕ್ಕೆ, ಇದಕ್ಕೆ ಇರಲಿ ಅಂತ. ಇಲ್ಲಿ ನೈಫೇ ಕಾಸ್ಟ್ಲಿ ನೋಡಿ ಎಷ್ಟಿದೆ. ಇಷ್ಟು ನೈಫಿಗೆ 2 to 4 5 ನೈಫಿಗೆ 40 ಪೌಂಡ್ಸು. ಎಷ್ಟು ಗೊತ್ತಾ 40 ಪೌಂಡ್ಸ್ ಅಂದರೆ 4,000 ನೈಫಿಗೆ. ಅದು ಕೆಳಗಿನ ನೋಡಿ, ಇದು ನೋಡಿ ಚಿಕ್ಕದು 18 ಪೌಂಡು, 1,800. ಯಪ್ಪ, ಎಣ್ಣೆ ಪಾರ್ಟಿಗಳಿದ್ದರೆ ಎಣ್ಣೆ ಹೊಡೆಯೋಕ್ಕೆ ಗ್ಲಾಸ್ ಎಲ್ಲ ಐತೆ ನೋಡಿ. ಇದೆಲ್ಲ ಲೇಡೀಸ್ ಸೆಕ್ಷನ್. ಇದು ಹೆಣ್ಮಕ್ಳಿಗೆ ಮಾಡಿಸಿದ ಜಾಗ ಇವೆಲ್ಲ.
ಹೆಣ್ಮಕ್ಳದ್ದು ಮಾತ್ರ ಭಾಳ ಚೆನ್ನಾಗಿಟ್ಟವ್ರೆ. ಇದು ಅಷ್ಟು ಅವ್ರದ್ದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಅಲ್ಲೂ ನೋವಿದ್ದರೆ ಇದನ್ನು ತೊಗೊಳ್ಳಿ, ಸೆನ್ಸಿಟಿವ್ ಕೋಲ್ಗೇಟ್. ಇದು ಹೆಂಗೆ ಗೊತ್ತಾ, ಇದು ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಇದು ಮಾಯ್ಶ್ಚರೈಸರು. ಚಿಕ್ಕ ಚಿಕ್ಕವು ದೊಡ್ಡದು ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಸೊ ಇಷ್ಟು ಸಣ್ಣ ಚಿಕ್ಕ ತೊಗೊಂಡು ಹೋಗ್ಬೋದು. ನನ್ನ ಹತ್ರ ಆ್ಯಕ್ಚುಲಿ ಇದು ಇದೆ ಮಾಯ್ಶ್ಚರೈಸರು, ನಾನು ಇದನ್ನೇ ಯೂಸ್ ಮಾಡೋದು. ಇದು ದೊಡ್ಡದು ಇದೇ, ಸೇಮು ದೊಡ್ಡದೈತೆ ನನ್ನ ಹತ್ರ. ಇದು ಚಿಕ್ಕದು, ಇದು ನೋಡಿ ಟ್ರಾವೆಲ್ಗೆ ತೊಗೊಂಡು ಹೋಗ್ಬೋದು ಆರಾಮಾಗಿ. ಇದು ಫ್ರೆಶ್ ಮಿಂಟು ಮೌತ್ ವಾಶ್ ಚೆನ್ನಾಗಿದೆ ನೋಡಿ. ಫ್ಲೈಟಲ್ಲಿ ಅದನ್ನು ಟ್ರಾವೆಲ್ ಮಾಡಬೇಕಾದ್ರೆ ಇದು ಆರಾಮಾಗಿ ತೊಗೊಂಡು ಹೋಗ್ಬೋದು. ಎಲೆಕ್ಟ್ರಿಕ್ ಬ್ರಷಿಂದೆಲ್ಲ ಒಂದು ರೀಲ್ಸ್ ಮಾಡಿದ್ದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ, ಇನ್ಸ್ಟಾಗ್ರಾಮಲ್ಲೂ ಐತೆ. ಎಲ್ಲ ಟೂತ್ ಬ್ರಷ್ ಅಪ್ಪ ಎಂಥ ಕಾಸ್ಟ್ಲಿ ಗೊತ್ತಾ ಎಲೆಕ್ಟ್ರಿಕ್. ಇಲ್ಲಿ ಈ ಕಡೆ ಎಲ್ಲ ಪ್ರೋಟೀನ್ ಬಾರ್ಸು, ಜ್ಯೂಸು, ಪ್ರೋಟೀನ್ಸು. ಈ ಕಡೆ ಎಲ್ಲ ವೇ ಪ್ರೋಟೀನ್ ಎಲ್ಲ ಇದೆ ನೋಡಿ. ಲೀನ್ ಪ್ರೋಟೀನ್ ಪೌಡರ್. ಲೀನ್ ಆಗಬೇಕು ಅಂತಂದರೆ ಈ ಪೌಡರ್ ಕುಡಿಬೇಕಂತೆ. ಫ್ಲೇವರ್ಸಲ್ಲಿ ಇದೆ ನೋಡಿ, ಗೋಲ್ಡ್ ಸ್ಟ್ಯಾಂಡರ್ಡ್ ವೇ ಪ್ರೋಟೀನು, ಆಮೇಲೆ ಕ್ರೆಟಿನ್ ಇದೆ, ಬಿಫೋರ್ ವರ್ಕೌಟ್ ಇವೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಇಂಡಿಯಾದಲ್ಲಿದ್ದಾಗ ಆಲ್ರೆಡಿ ಎಲ್ಲ ಯೂಸ್ ಮಾಡಿಬಿಟ್ಬಿಟ್ಟಿದ್ದೀನಿ. ಜಿಮ್ಮಿಗೆ ಹೋಗ್ಬೇಕಾದ್ರೆ ಕ್ರೆಟಿನ್ ಯೂಸ್ ಮಾಡ್ತಿದ್ದೆ, ಆಮೇಲೆ ವೇ ಪ್ರೋಟೀನ್ ಯೂಸ್ ಮಾಡ್ತಿದ್ದೆ. ಇವಾಗ ಫ್ಯಾಮಿಲಿ ಪ್ಯಾಕ್. ಇದೊಂದು ಬದುಕಿ, ಇದೊಂದು ಜನ್ಮವೇ. ಹೋಗ್ಬೇಕು ಗಾಯ್ಸ್, ಜಿಮ್ಮಿಗೆ ಹೋಗ್ಬೇಕು, ಟೈಮೇ ಇಲ್ಲ ಹೋಗೋಕ್ಕೆ. ನೋಡಿ ವಿಟಮಿನ್ ಡಿ, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಇವೆಲ್ಲ. ಆ್ಯಕ್ಚುಲಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ತೊಗೋಬೇಕಿಲ್ಲಿ. ನನ್ನ ಹತ್ರ ಒಂದೆರಡು ಇದ್ದಾವೆ ಬೂಟ್ಸ್ದು. ನಾನು ನ್ಯಾಸ್ಡಾದಲ್ಲಿ ತೊಗೊಂಡಿದ್ದಿಲ್ಲ, ಬೂಟ್ಸಲ್ಲಿ ತೊಗೊಂಡಿದ್ದೆ. ಚೆನ್ನಾಗಿರ್ತವೆ ಆ್ಯಕ್ಚುಲಿ ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೋಬೇಕು ಬೆಳಗ್ಗೆ ಎದ್ದ ತಕ್ಷಣ. ಜಾಗ ಮಾತ್ರ ನಮ್ಮ ಮೆನ್ಸ್ಗೆ. ಬುಲ್ಡಾಗ್ದು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಇರುತ್ತಪ್ಪ. ಇದಂದ್ರೂ ಸ್ಕಿನ್ ಕೇರ್ ಫೇಸ್ ವಾಶ್ ಅಂತ. ಇದು ಟ್ರೈ ಮಾಡೋಣ ಒಂದ್ಸಲಿ. ಬಡ್ವೈಸರ್ ಫುಲ್ ಬಾಕ್ಸ್ ಗಂಟ್ಲೆ ಇಟ್ಬಿಟ್ಟಿದ್ದಾರೆ. ತೋರಿಸ್ತೀನಿ ತಾಳಿ, ಆ ಕಡೆ ಎಣ್ಣೆಗಳು ತೋರಿಸ್ತೀನಿ ತಾಳಿ ಎಷ್ಟಿದ್ದಾವೆ ಅಂತ. ಎಣ್ಣೆಗಳು ನೋಡಿ, ವೆರೈಟಿ ಮಿಲ್ಕ್ಸ್ ಇದ್ದಾವೆ ಇಲ್ಲಿ. ಆ್ಯಕ್ಚುಲಿ ಮೊಬೈಲೆಲ್ಲ ಸಿಗುತ್ತೆ, ತೋರಿಸ್ತೀನಿ ತಾಳಿ. ನೋಕಿಯಾ ಮೊಬೈಲು ಐತೆ ಇಲ್ಲಿದಾವೆ ನೋಡಿ ಫೋನು. ಮೋಟೋರೋಲೋ ಹಾನರ್ ಇದಿತ್ತು ನಮ್ಮ ಇಂಡಿಯಾದಲ್ಲಿ, ಇವಾಗ ಐತೋ ಎಲ್ಲೋ ಗೊತ್ತಿಲ್ಲ. ನೋಡಿ ಹೆಂಗಿದೆ, ಇದೇ ಯಾವ ಥರ ಫೋನಪ್ಪ ಗೊತ್ತಿಲ್ಲ. ಈ ಥರ ನೋಡಿ ಫೋನ್ ಎಷ್ಟು ಚೆನ್ನಾಗಿತ್ತು. ವಾವ್, ಕ್ರೇಜಿ ಐತೆ ಹಿಡ್ಕೊಳಕ್ಕೆ ಮಾತ್ರ. ಅದೇ ಥರ ಐತೆ ನೋಡಿ ಇಲ್ಲೊಂದು ಡೋರೋ. ಇದನ್ನೆಲ್ಲ ಅವಾಗ ಯೂಸ್ ಮಾಡ್ತಿದ್ರು ಅವಾಗಿನ ಕಾಲದಲ್ಲಿ. ಇವಾಗೆಲ್ಲ ಐಫೋನೇ ಜಾಸ್ತಿ. ಇವಾಗ ಯಾವ ಕಿವಿಯಲ್ಲಿ ನೋಡಿದ್ರೆ ಐಫೋನ್. ಸಿಮ್ಮೆಲ್ಲ ಸಿಗುತ್ತಿಲ್ಲಿ. ಆಮೇಲೆ ನೀವೇನಾದರೂ ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಥವಾ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಬರ್ಡೇಗೆ ಏನಾದರೂ ಲೆಟರ್ ಬರೀಬೇಕು ಅಂತಂದರೆ, ಇಲ್ಲ ಲವ್ ಲೆಟ್ರ್ ಬರೀತೀರಾ ಅಂತಂದರೆ ನಿಮಗೆ ಇಲ್ಲಿ ಇದು ಸಿಗುತ್ತೆ, ಏನು ಗ್ರೀಟಿಂಗ್ ಕಾರ್ಡ್ ಸಿಗುತ್ತೆ ಈ ಥರ ನೋಡಿ. ಬರ್ಡೇಗಂತಾನೆ ಇದನ್ನ ಇಟ್ಟಿರ್ತಾರೆ. ಫಿಯಾನ್ಸೆ, ವೈಫು, ಗರ್ಲ್ ಫ್ರೆಂಡು, ಆಮೇಲೆ ಹರ್ ಬರ್ಡೇ, ಹುಡುಗಿಗೆ ಏನಾದರೂ ನೈಕಿ ಸ್ಟೋರ್ ಒಳಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕಂತಂದರೆ ನೀವು ಈ ಥರದ್ದು ಒಂದು ತೊಗೊಂಡೋಗ್ಬೇಕು. ಇದು ವರ್ತ್ 25 ಪೌಂಡ್ಸು, ಅಂದರೆ 2,500 ವರ್ತ್ ಕೂಪನ್. ಇದು ಕೂಪನ್ ತೊಗೊಂಡೋಗಿ ನಿಮ್ಮ ಫ್ರೆಂಡಿಗೆ ಗಿಫ್ಟ್ ಕೊಟ್ಟರೆ ಅವ್ರು ನೈಕಿಯಲ್ಲಿ ಏನಾದರೂ ಶಾಪ್ ಮಾಡ್ಬೋದು 25 ಪೌಂಡ್ಸ್ಗೆ. ಕ್ರೇಜಿ ಅಲ್ಲ. ಲವ್ ಲೆಟ್ರ್ ಬರೆಯೋಕ್ಕಂತೂ ಸಖತ್ತಾಗಿರ್ತಾವೆ ಇಲ್ಲಿ. ನೀವೇನು ಬರೆಯೋದೇ ಬೇಡ, ಎಲ್ಲ ಅವರೇ ಕೊಟ್ಟಿರ್ತಾರೆ ಒಳಗಡೆ. ಒಳಗಡೆ ಏನು ಕೊಟ್ಟಿರಲ್ಲ, ಮೇಲ್ಗಡೆ ಅಷ್ಟೇ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನನಗೆ ಗೊತ್ತು ಎಲ್ಲರೂ ಎಣ್ಣೆ ತೋರಿಸ್ಲಿ ಅಂತಲೇ ಕಾಯ್ತಿದ್ದೀರಾ. ಬನ್ನಿ ಎಣ್ಣೆ ತೋರಿಸ್ತೀನಿ. ಇಂದ ಸ್ಟಾರ್ಟು ಎಣ್ಣೆಗಳು. ಜಾಕ್ ಡೆನಿಲ್ಸು ಈ ಥರ ಎಲ್ಲ ನೋಡಿ ಬಾಟಲ್ಸ್. ಈ ಕಡೆ ಫುಲ್ ಇದಾವೆ. ಬನ್ನಿ ಈ ಕಡೆ ತೋರಿಸ್ತೀನಿ ನೋಡಿ. ಬಿಯರು, ವೈನು ಎಲ್ಲ ಈ ಕಡೆ ಸೆಕ್ಷನ್ಸು. ನಾನು ಆ್ಯಕ್ಚುಲಿ ಎಣ್ಣೆನೂ ಹೊಡಿಯಲ್ಲ, ನನಗೆ ಎಣ್ಣೆ ಬಗ್ಗೆ ಐಡಿಯಾನೂ ಇಲ್ಲ. ನನಗೆ ಯಾವ್ಯಾವ ಬಾಟಲ್ಸ್ ಏನಂತ ಗೊತ್ತಿಲ್ಲ. ನಿಮಗೆ ತೋರಿಸ್ತೀನಿ, ನಿಮಗೆ ಯಾವ್ದಾದ್ರು ಗೊತ್ತಾಗುತ್ತೋ ನೋಡಿ. ಇವೆಲ್ಲ ವೈನು, ಸ್ಪಾರ್ಕ್ಲಿಂಗ್ ವೈನು. ಬಾಟಲ್ ನೋಡೋಕ್ಕೆ ಕ್ರೇಜಿ ಇದ್ದಾವಪ್ಪ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ್ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನೋ ಎಲ್ಲ ವೀಡಿಯೋಸ್ಗೂ ಸೇರಿ ಯಾರು ಜಾಸ್ತಿ ಕಮೆಂಟ್ ಹಾಕಿರ್ತೀರೋ ಅವರಿಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ನಾನು ಇಂಡಿಯಾಗೆ ಬರ್ತಾ ತೊಗೊಂಬರ್ತೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ. ಯಾವ ಎಣ್ಣೆ ಬೇಕೋ ಆ ಎಣ್ಣೆ ನಾನು ಇಂಡಿಯಾಗೆ ಬರ್ತಾ ತೊಗೊಂಬರ್ತೀನಿ. ನಾನು ಚೆಕ್ ಮಾಡ್ತೀನಿ. ನಾನು ಇಂಡಿಯಾಗೆ ಯಾವಾಗ ಬರ್ತೀನೋ ಅಲ್ಲಿ ತನಕ ಯಾವ ವೀಡಿಯೋಸ್ ಎಲ್ಲಿಗೆ ಎಂಡ್ ಆಗಿರುತ್ತೋ ಅಲ್ಲಿ ತನಕ ಯಾರು ಜಾಸ್ತಿ ನನಗೆ ಅದೇ ಸೇಮ್ ನೇಮಿಂದ ನನಗೆ ಕಮೆಂಟ್ಸ್ ಬಂದಿರುತ್ತೋ ಆ ಕಮೆಂಟ್ಸು ಅವರಿಗೆ ಮೆಸೇಜ್ ಮಾಡಿ ಅವ್ರಿಗೆ ಯಾವ ಎಣ್ಣೆ ಬೇಕು ಅಂತ ಕೇಳಿ ತೊಗೊಂಬರ್ತೀನಿ. ಸುಮ್ಮನೆ ಹಂಗೆ ಏನೇನು ಬೇಕೋ ಕಮೆಂಟ್ ಹಾಕೋಂಗಿಲ್ಲ, ಬರೀ ಹಾರ್ಟು ಇಲ್ಲ, ಅದೇನೇನು ಕಮೆಂಟ್ಸ್ ಹಾಕಿದ್ದಾರೆ ಅಂತ ನೋಡಿ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ಬಿಯರ್ ಲವರ್ಸ್ಗೆ ಬಡ್ವೈಸರು ಎಲ್ಲ ಇದಾವಿಲ್ಲಿ. ಚೀಪು ಗಾಯ್ಸ್, ಚೀಪು ಎಣ್ಣೆ.
ಗೈಸ್ ನನಗೆ ಬೇಕಾಗಿದ್ದು ಸಿಗ್ತಾನೆ ಇಲ್ಲ ಮಸಾಲ ಐಟಮ್ಮು. ಸೊ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಇಂಡಿಯನ್ ಸ್ಟೋರಲ್ಲಿ ಕೆಲಸ ಮಾಡ್ತಾನೆ, ಇಲ್ಲೇ ನಿಯರ್ ಬೈ ಇಂಡಿಯನ್ ಗ್ರೋಸರಿ ಸ್ಟೋರಲ್ಲಿ. ಸೊ ಅವನಿಗೆ ನಾನು ಮೆಸೇಜ್ ಹಾಕಿದ್ದೀನಿ ತರೋಕ್ಕೆ. ನಿಮಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ, ಫ್ರೋಝನ್ ಚಪಾತಿ, ಫ್ರೋಝನ್ ರೋಟಿ, ಪರೋಟ ಎಲ್ಲ ಸಿಗ್ತಾವೆ, ಅದನ್ನು ತೋರಿಸ್ತೀನಿ. ಇದು ನೋಡಿ ಫ್ರೋಝನ್ ಪ್ಲೇನ್ ನಾನು, ಆಮೇಲೆ ಆನಿಯನ್ ಪರೋಟ ಎಲ್ಲ ಪರೋಟ ಚಪಾತಿ ಇದೆ ನೋಡಿ ಇಲ್ಲಿ, ಹೋಲ್ ಮಿಲ್ ಚಪಾತಿ, ಪ್ಲೇನ್ ಪರೋಟಾಸು. ಇದನ್ನು ತೊಗೊಂಡೋಗಿ ಜಸ್ಟ್ ಏನಿಲ್ಲ ಸಿಂಪಲ್ಲು ಇಷ್ಟು ಪ್ಯಾಕೆಟ್ ತೊಗೊಂಡೆ, ಒಳಗಡೆ ಪ್ಯಾಕೆಟ್ ಇದಿರುತ್ತೆ ಏನು ಉದ್ದಿರೋ ಥರ ಇರುತ್ತೆ, ಅದನ್ನ ಹೋಗಿ ಹಂಚ್ ಮೇಲೆ ಬಿಸಿ ಮಾಡ್ಕೊಂಡ್ರೆ ಮುಗೀತು, ಚಪಾತಿ ರೆಡಿ. ಒಂದು ತೊಗೊಂಡೋಗೋಣ ಚಪಾತಿನ, ಬೇಕಾಗುತ್ತೆ. ಹೋಲ್ ಮೀಲ್ ಚಪಾತಿ ಇದು ನೋಡಿ, ಒಂದು ಪ್ಯಾಕೆಟ್ ತೊಗೊಂಡೋಗೋಣ. ನಾನು ಆ್ಯಕ್ಚುಲಿ ಬಂದಾಗ ಫಸ್ಟಿಗೆ ಈ ಥರದ್ದೇ ತೊಗೊತಿದ್ದು ಚಪಾತಿನ, ಇದನ್ನೊಂದು ತೊಗೊತೀನಿ, ಇನ್ನು ಮಿಕ್ಕಿದ್ದೆಲ್ಲ ನನ್ನ ಫ್ರೆಂಡ್ ತರ್ತಾನೆ. ಬಿಲ್ ಹಾಕೊಳ್ಳೋದು ಈಸಿ ಆ್ಯಕ್ಚುಲಿ, ಇಷ್ಟೇ ನೋಡಿ, ಸ್ಕ್ಯಾನರ್ ಐತಲ್ಲ, ಈ ಥರ ಸ್ಕ್ಯಾನ್ ಮಾಡೋದು, ಈ ಕಡೆ ಇಟ್ಬಿಟ್ರೆ ಸ್ಕಿಪ್ ಬ್ಯಾಗೇಜಿಂಗ್ ನೋಡಿ, ಈ ಕಡೆ ಇಡ್ತೀನಿ, ಈ ಕಡೆ ಆಯ್ತಾ, ಇದನ್ನು ಪೇ ಮಾಡೋದಷ್ಟೇ ಇವಾಗ ಮುಗಿದೆ ನೋಡಿ. 2.98 ಅಂದರೆ ಒಂದು 300 ರೂಪೀಸ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾ.